ಸ್ವಾಗತ. ನಾನು ಶ್ರುತಿ ಪಾಟೀಲ್. ಯಶೋಮಾರ್ಗ ಫೌಂಡೇಶನ್ ಇಂದ ಮಹತ್ತರ ಕೆಲಸ ಶುರುವಾಗಿದೆ. ಹೌದು, ಬೆಳ್ಳಿ ತೆರೆ ಮೇಲೆ ಮಾತ್ರ ಹೀರೋ ಅಲ್ಲ, ತಾವು ನಿಜ ಜೀವನದಲ್ಲೂ ಸಹ ಹೀರೋ ಎಂಬುದನ್ನ ರಾಕಿಂಗ್ ಸ್ಟಾರ್ ಯಶ್ ಈಗಾಗಲೇ ರೈತರಿಗಾಗಿ ಒಳ್ಳೆ ಕೆಲಸಗಳನ್ನ ಮಾಡುವುದರ ಮೂಲಕ ಸಾಬೀತುಪಡಿಸಿದ್ದಾರೆ. ರಾಕಿಂಗ್ ಸ್ಟಾರ್ ದಂಪತಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ನೆರವಾಗಲು ಇತ್ತೀಚೆಗೆ ತಾನೇ ತಮ್ಮ ಮೊದಲ ಹೆಜ್ಜೆಯಾಗಿ ಕೊಪ್ಪಳ ಜಿಲ್ಲೆಯ ತಲೂರುಕೆರೆ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ರು. ಕೆಲಸ ಪ್ರಾರಂಭಿಸಿ 1 ತಿಂಗಳಲ್ಲಿ ಮುಂಚಿತವಾಗಿಯೇ ಈಗ ಯಶ್ ಮಹತ್ತರ ಕಾರ್ಯಕ್ಕೆ ಯಶಸ್ಸು ಸಿಕ್ಕಿದೆ. ಅದೇನು ಅಂತ ತಿಳಿಯೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ಮುಂದೆ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನಟ ಯಶೋಮಾರ್ಗ ಫೌಂಡೇಶನ್ ಮೂಲಕ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕೆರೆಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಫೆಬ್ರವರಿ 28ರಂದು ಕೊಪ್ಪಳ ಜಿಲ್ಲೆಯ ತಲೂರುಕೆರೆಯಲ್ಲಿ ಭೂಮಿ ಪೂಜೆ ಮಾಡಿ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ರು. ಈ ಮಹತ್ತರ ಕೆಲಸಕ್ಕೀಗ ಮೊದಲ ಪ್ರತಿಫಲ ಸಿಕ್ಕಿದೆ. ಹೌದು, ತಲೂರುಕೆರೆಯಲ್ಲಿ ಕಳೆದ 27 ದಿನಗಳಿಂದ ಹೂಳೆತ್ತುವ ಕಾರ್ಯ ನಡೆಯುತ್ತಿತ್ತು. ಕೆರೆಯಲ್ಲಿ 4 ರಿಂದ 5 ಅಡಿ ಆಳ ಹೂಳೆತ್ತಿದ್ದ ನಂತರ ಅಂತರ್ಜಲದ ನೀರು ಉಕ್ಕುತ್ತಿದೆ. ಅಂತೂ ಯಶ್ ಮಹತ್ತರ ಕಾರ್ಯಕ್ಕೆ ಈಗ ಮೊದಲ ಫಲ ಸಿಕ್ಕಂತಾಗಿದೆ. ತಲ್ಲೂರು ಕೆರೆ ಹೂಳೆತ್ತುವ ಕಾರ್ಯ ಪರಿಶೀಲನೆಗಾಗಿ ಭೇಟಿ ನೀಡಿದ್ದ ಪರಿಸರ ಪ್ರೇಮಿ ಮತ್ತು ನುಡಿಚಿತ್ರ ಬರಹಗಾರರಾದ ಶಿವಾನಂದ ಕಳವೆ ಅವರು ಹೊರಹೊಮ್ಮುತ್ತಿರುವ ಅಂತರ್ಜಲದ ನೀರನ್ನ ಕುಡಿದು ಕೆರೆಯ ಜೀವಕಳೆ ನೋಡಿ ಸಂತಸ ವ್ಯಕ್ತಪಡಿಸಿದ್ರು. ತಲ್ಲೂರು ಕೆರೆಯಲ್ಲಿ 4-5 ಅಡಿ ಹೂಳು ತೆಗೆದಾಗಿನಿಂದಲೂ ಅಲ್ಲಿನ ಬೆಟ್ಟದ ದಿಕ್ಕಿನಿಂದ ಅಂತರ್ಜಲ ನೀರು ಉಕ್ಕುತ್ತಿದೆ ಎಂದು ಅಲ್ಲಿನ ಸಿಹಿ ನೀರು ಕುಡಿದ ಶಿವಾನಂದ ಕಳವೆ ಹೇಳಿದ್ದಾರೆ. ಈ ಬಿರು ಬೇಸಿಗೆಯಲ್ಲಿ ತಲೂರುಕೆರೆಯಲ್ಲಿ ನೀರಿಲ್ಲದ ಕಾರಣ ಅಲ್ಲಿನ ಜನವಾರುಗಳಿಗೆ ಕುಡಿಯುವ ನೀರಿನ ಸಂಕಷ್ಟ ಎದುರಾಗಿತ್ತು. ಈಗ ಸ್ವಲ್ಪ ಮಟ್ಟದ ಅಂತರ್ಜಲ ಬರ್ತಿದ್ದು ಈ ನೀರು ಆಸರೆ ಆಗ್ಬಹುದೇನೋ. ಅಂದ್ಹಾಗೆ ತಲೂರುಕೆರೆ ಹೂಳೆತ್ತುವ ಯೋಜನೆ ನಟ ಯಶ್ 4 ಕೋಟಿ ರು ಮೀಸಲಿಟ್ಟಿದ್ರು. ಅಲ್ಲದೆ ಈ ಕಾರ್ಯದಿಂದ 40 ಗ್ರಾಮಗಳಿಗೆ ನೀರಿನ ಸಮಸ್ಯೆ ತಪ್ಪುತ್ತದೆ ಎಂದು ಅಂದಾಜಿಸಲಾಗಿದೆ. ಕೆರೆಯಲ್ಲಿ 1.5 ಮೀಟರ್ ಹೂಳು ತೆಗೆಯುವುದು, 4,000 ಕೋಟಿ ಲೀಟರ್ ನೀರು ಸಂಗ್ರಹ ಮಾಡುವುದು ಯೋಜನೆಯ ಉದ್ದೇಶವಾಗಿದೆ. ಒಟ್ಟಾರೆ ಯಶೋಮಾರ್ಗ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದ್ದು ರೈತರಿಗೆ ಸಹಾಯವಾಗ್ತಿದೆ. ಸೊ ಯಶ್ ತೆರೆ ಮೇಲೆ ಅಷ್ಟೇ ಅಲ್ಲ, ತೆರೆ ಹಿಂದೆ ಕೂಡ ರಿಯಲ್ ಸ್ಟಾರ್ ಅಂತಾನೆ ಹೇಳ್ಬೋದು. ಇನ್ನು ಸ್ಯಾಂಡಲ್ವುಡ್ನ ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.